ಇನ್ನು ಟಾಕ್ ವಾರ್ ಮಾತ್ರ ಚನ್ನಪಟ್ಟಣದಲ್ಲಿ ನಿಲ್ತಾ ಇಲ್ಲ. ದೇವೇಗೌಡರು ಒಂದ್ ಕಡೆಗೆ ಅಬ್ಬರಿಸ್ತಾ ಇದ್ದಾರೆ, ಒಂದು ಕಡೆಗೆ ಡಿ ಕೆ ಬ್ರದರ್ಸ್ ಅಬ್ಬರಿಸ್ತಾ ಇದ್ದಾರೆ. ಈಗ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇವೇಗೌಡರ ರಾಜಕಾರಣದ ಬಗ್ಗೆ ಜನ ಹೊಗಳ್ತಾ ಇದ್ದಾರೆ. ದೇವೇಗೌಡರು ಮೊಮ್ಮಗನಿಗೋಸ್ಕರ ಬಂದು ಪ್ರಚಾರ ಮಾಡ್ತಾ ಇದ್ದೀರಿ. ಗೌಡ್ರೆ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನೀವು 100 ವರ್ಷ ಚೆನ್ನಾಗಿರಿ, ಆದರೆ ಸರ್ಕಾರ ಕಿತ್ತಾಕ್ತೀನಿ ಅಂದಿದ್ದೀರಲ್ಲ, ಅದು ಸಾಧ್ಯ ಇಲ್ಲ ಅಂತ ಡಿ ಕೆ ಸುರೇಶ್ ಅವರು ನೇರವಾಗಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಯಾರೂ ಸಾಯೋದು ಬೇಡ, ಎಲ್ಲರೂ 100 ವರ್ಷ ಚೆನ್ನಾಗಿರಿ ಅಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ. ದೇವೇಗೌಡರು ಹಿರಿಯರಿದ್ದಾರೆ, ಮೇಕೆದಾಟು ಅನುಮತಿ ಕೊಡಿಸ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಭಾಷಣ ಮಾಡಿದ್ದನ್ನು ನಾನು ಕೇಳಿದ್ದೇನೆ, ನೀವು ತೋರಿಸಿದ್ದೀರಿ. ಈಗ ದೇವೇಗೌಡರು ಹೇಳ್ತಾ ಇದ್ದಾರೆ ಇದೊಂದು ಚುನಾವಣಾ ಗಿಮಿಕೆ ಹೊರತು ಅದರಲ್ಲಿ ಅವ್ರ ಕೈಲಿ ಏನಾಗುತ್ತೆ ಏನಾಗೋದಿಲ್ಲ ಅನ್ನೋದಕ್ಕಿಂತ ರಾಜಕೀಯವಾಗಿ ಕೆಲವು ವಿಚಾರಗಳನ್ನು ಎತ್ತಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಜಿ ಪ್ರಧಾನಮಂತ್ರಿಗಳಿಂದ ನಡೀತಾ ಇದೆ. ಇನ್ನು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ. ಸೊ ಹಿರಿಯರಾಗಿರೋದ್ರಿಂದ ಅವರಿಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಸಮಯ ಬಂದಾಗ ಎಲ್ಲ ವಿಚಾರಗಳನ್ನು ಹೇಳ್ತೇನೆ. ದೇವೇಗೌಡರು ಈಗ ಯಾರೂ ಸಾಯೋದು ಬೇಡ, ದಯಮಾಡಿ ಎಲ್ಲರೂ 106 ವರ್ಷ ಚೆನ್ನಾಗಿರಲಿ, ನಮ್ಮ ಜನಗಳನ್ನ ಚೆನ್ನಾಗಿ ರಕ್ಷಣೆ ಮಾಡಿಕೊಂಡು ಸಮೃದ್ಧವಾಗಿ ನಾಡನ್ನು ಬೆಳೆಸಲಿ. ಇಲ್ಲಿ ಹುಟ್ಟು ಸಾವಿನ ಮಾತು ಅವಶ್ಯಕತೆ ಇಲ್ಲ ಅಲ್ವಾ? ಟ್ರಿಗ್ ಮಾಡ್ತಿದ್ದಾರೆ ಸರ್ ನಿಮ್ಮನ್ನ? ಅಲ್ಲ, ಬೇಡ, ನಾನು ಟ್ರಿಗರ್ ಆಗೋದೇ ಇಲ್ಲ. ನಾನು 19ನೇ ಇಸ್ವಿಯಿಂದ ನನಗೆ ರಾಜಕಾರಣದ ಅನುಭವ ಅವತ್ತೇನು ಹೆಚ್ಚಾಗಿರಲಿಲ್ಲ. ಅವತ್ತೇ ನಾನು ಟ್ರಿಗರ್ ಆಗಿಲ್ಲ, ಇವತ್ತೇ ಟ್ರಿಗರ್ ಆಗ್ತೀನಿ.